ಕೆಐಎಡಿಬಿ ಭೂಸ್ವಾಧೀನ ಜಮೀನಿಗೆ ಸೂಕ್ತ ಬೆಲೆ ನೀಡುವಂತೆ ರೈತರು ಆಗ್ರಹಿಸ್ತಾ ಇದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಐಟಿಐಆರ್ ಪಾರ್ಕ್ ಜಮೀನಿಗೆ ಸೂಕ್ತ ಬೆಲೆ ನೀಡುವಂತೆ ಧರಣಿ ಮಾಡ್ತಾನೆ ಇದ್ದಾರೆ. ಅಂದ್ರೆ ಈ ಐಟಿಐಆರ್ ಮಾಹಿತಿ ಮತ್ತು ತಂತ್ರಜ್ಞಾನ ಹೂಡಿಕೆ ಅಂದ್ರೆ ಐಟಿಬಿಟಿ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನುವಂಥ ಉದ್ದೇಶದಿಂದ ಅಲ್ಲಿ ಜಮೀನನ್ನ ಗುರುತು ಮಾಡಿದ್ದಾರೆ. 4 ಹಳ್ಳಿಗಳ 1522 ಎಕರೆ ಜಮೀನಿನ ಭೂಸ್ವಾಧೀನಕ್ಕೆ ಸರ್ಕಾರ ಮುಂದಾಗಿದೆ. ಜಮೀನು ಕಳೆದುಕೊಳ್ಳಲಿದ್ದಾರೆ ಕೊನಘಟ್ಟ ಮತ್ತು ಆದಿನಾರಾಯಣ ಹೊಸಹಳ್ಳಿ, ಅದರೊಟ್ಟಿಗೆ ಕೊಡಗೇಹಳ್ಳಿ, ನಾಗದೇನಹಳ್ಳಿ, ಲಿಂಗನಹಳ್ಳಿ ಗ್ರಾಮಗಳ ರೈತರು ತಮ್ಮ ಜಮೀನನ್ನು ಈಗ ಕಳೆದುಕೊಳ್ತಾ ಇದ್ದಾರೆ. ಜಮೀನು ಕೊಡ್ತೇವೆ, ಆದರೆ ಪ್ರಸ್ತುತ ಮಾರುಕಟ್ಟೆ ದರ ಕೊಡಬೇಕು. ಬಂಗಾರದ ಬೆಲೆ ಅಲ್ಲಿನ ಜಮೀನುಗಳಿಗೆ 3 ರಿಂದ 4 ಕೋಟಿ ಇದೆ ಎಕರೆಗೆ. 2013 ಕೇಂದ್ರ ಸರ್ಕಾರದ ಭೂಸ್ವಾಧೀನ ಕಾಯ್ದೆಯಂತೆ ಪರಿಹಾರ ಕೊಡಬೇಕು. 1ಕ್ಕೆ 4 ಪಟ್ಟು ಬೆಲೆ ಕೊಟ್ಟರೆ ನಾವು ಭೂಮಿ ಕೊಡ್ತೇವೆ, ಯಾವುದೇ ರೀತಿಯಾದಂಥ ಅನುಮಾನ ಬೇಡ ಅಂತ ಹೇಳ್ತಿದ್ದಾರೆ. ಇಲ್ಲವಾದರೆ ಬೆಳೆ ಬೆಳೆಯುವಂಥ ಭೂಮಿ ಕೊಡಲ್ಲ ಅಂತ ರೈತರು ಹೋರಾಟ ಕೇಳಿದ್ದಾರೆ. ಐಟಿಐಆರ್ ಪಾರ್ಕ್ ಈ ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ ಸೆಂಟ್ರಲ್ಲಿ ಆಗ್ತಾ ಇದೆ. ಇದು ಈ DC ಆಫೀಸಿಂದ ಒಂದು 12 ರಿಂದ 15 ಕಿಲೋಮೀಟರ್ ಆಗುತ್ತೆ. 4 ಹಳ್ಳಿಗಳ ರೈತರು ಹೋರಾಟ ನಡೆಸ್ತಾ ಇದ್ದಾರೆ. 1522 ಎಕರೆ ಜಮೀನು ಸರ್ಕಾರ ಈಗ ಮುಂದಾಗಿದೆ ಭೂಸ್ವಾಧೀನಕ್ಕೆ. ನೋಡಿ, ಕೊನಘಟ್ಟ, ಆದಿನಾರಾಯಣ ಹೊಸಳ್ಳಿ ಆಗಿರ್ಬೋದು, ಕೊಡಗೇಹಳ್ಳಿ, ನಾಗದೇನಹಳ್ಳಿ, ಲಿಂಗನಹಳ್ಳಿ ಗ್ರಾಮಗಳಂತಾದರೂ ತಮ್ಮ ಜಮೀನನ್ನು ಕಳೆದುಕೊಳ್ತಾರೆ. ಅಂತಂದರೆ ಅವರು ಉತ್ತಿ ಬೆತ್ತಿ ಬೆಳೆದಂತಹ ಜಮೀನುಗಳು, ಅವರ ಹಿರಿಯರು ಪೂರ್ವಜರು ಮಾಡಿದಂಥ ಆಸ್ತಿಗಳು, ಕಷ್ಟಪಟ್ಟು ಅದನ್ನೇ ನಂಬ್ಕೊಂಡಿರ್ತಾರೆ. 1, 2, 3, 4 ಎಕರೆ ಅದನ್ನೇ ನಂಬ್ಕೊಂಡು ಬದುಕ್ತಾ ಇರುವಂಥ ಕುಟುಂಬಗಳು. ಆ ಭೂಮಿ ಬಿಟ್ಟರೆ ಬೇರೆ ಏನು ಗತಿ ಇಲ್ಲ, ಬೇರೆ ಏನೋ ಅವ್ರಿಗೆ ಉದ್ಯೋಗ ಇಲ್ಲ, ಆಶ್ರಯ ಇಲ್ಲ. ಹಾಗಾಗಿ ಅವರು ಕೇಳ್ತಾ ಇದ್ದಾರೆ, ನಮಗೆ 4 ಪಟ್ಟು ಬೆಲೆ ಕೊಡಿ ಅಂತೇಳಿ. ಈ 80 ಲಕ್ಷ ಇತ್ತು 1 ಎಕರೆಗೆ ಅಂತ ಹೇಳಿದರೆ ಆ ಭಾಗದಲ್ಲಿ 2013 ಕೇಂದ್ರ ಸರ್ಕಾರದ ಕಾಯ್ದೆ 4 ಪಟ್ಟು ಅಂದರೆ 2,20,00,000. 4 ಅಂದರೆ 80 ಲಕ್ಷಕ್ಕೆ ನಾವು ಅಂದ್ಕೊಂಡ್ರೆ ನೀವು 4 ಪಟ್ಟು ಹಣ ಕೊಡಿ. ನಿಮಗೆ ಭೂಮಿ ಬೇಕಲ್ವಾ? ನೀವು ಅದರಿಂದ ಕೋಟಿ ಲಾಭ ಮಾಡ್ಕೊಳ್ತೀರಿ, ಆದರೆ ಆ ಜಮೀನು ಮಾಲೀಕರಿಗೆ, ಆ ಭೂಮಿಯ ಒಡೆಯರಿಗೆ ನೀವು ಕೊಡ್ತಾ ಇಲ್ಲ. ನಮ್ದಿದೆ ಪರಿಸ್ಥಿತಿ. ಭೂಮಿ ಕೊಟ್ಟಂಥ ರೈತರು, ಕಂಪನಿ ಕಟ್ಟಲಿಕ್ಕೆ ಜಾಗ ಕೊಟ್ಟಂಥ ರೈತರು, ಅನ್ನದಾತರು, ಅವರು ಬೀದಿ ಅಲಿಬೇಕಾ ಅಲ್ಲಿ? ಇವ್ರೇನು ಮಾಡ್ತಾರೆ, ಭೂಸ್ವಾಧೀನ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಮೊಸಳೆ ಕಣ್ಣೀರು ಹಾಕ್ಕೊಂಡು ಬರ್ತಾರೆ. ನಿಮ್ಮ ಮಕ್ಕಳಿಗೆ ಜಾಬ್ ಕೊಡಿಸ್ತೇವೆ, ನಿಮ್ಮ ಕುಟುಂಬಕ್ಕೊಂದು ಸೈಟು, ಒಂದು ಮನೆ, 1 ಕೋಟಿ, ಈ ರೀತಿ ಆಮಿಷವನ್ನು ಒಡ್ತಾರೆ. ರೈತರೇನು ಅನ್ಕೋತಾರೆ, ಅಯ್ಯೋ ನಾವು ಈ 2-3 ಎಕರೆ ಜಮೀನಲ್ಲಿ ನಾವು ಬೆಳೆನ ಬೆಳೆದು ಕೂಡ ಅಷ್ಟೇ ಬಿಡಪ್ಪ, ಎಷ್ಟು ನಾವು ಕೃಷಿ ಮಾಡಿದ್ರು ಅಷ್ಟೇ ನಮ್ಮ ಜೀವನ ಸೆಟ್ಲ್ ಆಗುತ್ತಲ್ವ, ಲೈಫ್ ಸೆಟ್ಲ್ ಆಗುತ್ತೆ, ನನ್ನ ಮಗನಿಗೆ ಜಾಬ್ ಕೊಡ್ತಾರಂತೆ. ಇವ್ರದ್ದು ಟಾರ್ಗೆಟ್ ಇರೋದು 8 ರಿಂದ 10 ಲಕ್ಷ ಉದ್ಯೋಗ ಸೃಷ್ಟಿಯಂತೆ ಈ ITBT ಕಂಪ್ನಿ ಓಪನ್ ಆದರೆ. ಆದರೆ ಇವ್ರು ಏನು ಕೊಡ್ತಾರೆ, ಬೇರೆ ರಾಜ್ಯಗಳಿಂದ ಕರ್ಕೊಂಬರ್ತಾರೆ. ಇಲ್ಲಿಯವ್ರಿಗೆ ಆಹ್ವಾನವನ್ನು ಕೊಡೋದೇ ಇಲ್ಲ, ಅವಕಾಶವನ್ನು ಕೊಡೋದೇ ಇಲ್ಲ. ಹಾಗಾಗಿ ಇವೆಲ್ಲ ಕಾರಣಗಳು ಕೂಡ ಕಾರಣ ಆಗ್ತಿದೆ. ಯಾಕಂದರೆ ಕೈ ಕೊಡ್ತಾರೆ. ಭಾಳ ನೋಡಿದ್ದೀವಿ ನಾವು ಇಂಥ ಭೂಸ್ವಾಧೀನ ಪ್ರಕ್ರಿಯೆಗಳು. ಮೊದಲು ಹೇಳೋ ರೇಟು ಬೇರೆ, ಅವ್ರು ಕೊಡುವಂತಹ ದರಗಳೇ ಬೇರೆ. ನಾವು ಈಗ ಏನು ಬೆಳೆ ಬೆಳೀತಾ ಇದ್ದೀವಿ ಆ ಭೂಮಿಯನ್ನು ಕೊಡೋದಿಲ್ಲ. ಭಾಳ ಫಲವತ್ತಾದಂಥ ಭೂಮಿ, ಬಾಳೆ ಬೆಳೀತಾ ಇದ್ದಾರೆ, ದ್ರಾಕ್ಷಿ ಬೆಳೀತಾ ಇದ್ದಾರೆ. ಅದು ಹೈವೇ ಪಕ್ಕದಲ್ಲಿರುವಂಥ ರೋಡು, ಏರ್ಪೋರ್ಟ್ ರಸ್ತೆಗೆ ಹೊಂದಿಕೊಂಡಿರುವಂಥ ರೋಡು, ಬಹಳ DC ಆಫೀಸ್ ಕೂಡ ಹತ್ತಿರ ಇದೆ. ಬಂಗಾರದ ಬೆಲೆ ಆ ಭೂಮಿಗೆ ಈಗ ಸದ್ಯಕ್ಕಿದೆ. 2010ರಲ್ಲೂ ಕೂಡ ಅದು ನೋಟಿಫಿಕೇಷನ್ ಆಗಿತ್ತು. ಆಗಲೂ ಕೂಡ ಬಹಳ ವಿರೋಧ ವ್ಯಕ್ತವಾಗಿತ್ತು. ಯಡಿಯೂರಪ್ಪನವರು ಅವಾಗ CM ಇದ್ದರು. ಈಗ ಮತ್ತೆ ಸರ್ಕಾರ ಕೆಲವೊಂದಿಷ್ಟು ರೈತರು ಕೊಟ್ಟಿದ್ದಾರೆ. ಅದೇ ಭಾಗದಲ್ಲಿ ಸರ್ಕಾರಕ್ಕೆ ತಮ್ಮ ಜಮೀನುಗಳನ್ನು ಕೊಟ್ಟಿದ್ದಾರೆ, ಪರಿಹಾರವನ್ನು ಕೂಡ ಪಡೆದುಕೊಂಡಿದ್ದಾರೆ. ಅದರಲ್ಲೂ ಕೂಡ ಕೆಲವೊಬ್ಬರು ಈಗ ಅಯ್ಯೋ ನಾವು ಈಗ ಕೊಡಬೇಕಾಗಿತ್ತು ಭೂಮಿನ, ದುಪ್ಪಟ್ಟು ರೇಟ್ ಆಗಿದೆ. ಅದು ದರಗಳು ಎಷ್ಟೇ ಇರಲಿ, ಆದರೆ ರೈತನಿಗೆ ಸೇರಬೇಕಾದಂಥ ಅವನು ಕೊನೆ ಶಾಶ್ವತ. ಇದು ಭೂಮಿ ಕಳ್ಕೊಂಡಿದ್ದಾನೆ ಅವನ ಹೊಟ್ಟೆಪಾಡಿಗೆ ಏನಿಲ್ಲ. ನೀವು ಕೊಡುವಂಥ ದುಡ್ಡನ್ನೇ ಅವನೇನೋ ಒಂದು ಮಾಡ್ಕೊಳ್ತಾನೆ, ಅದನ್ನೇ ನಂಬ್ಕೊಂಡು ಬದುಕ್ತಾನೆ. ಹಾಗಾಗಿ ಅವನೊಂದು ಶಾಶ್ವತವಾದಂಥ ಒಂದು ಪರಿಹಾರವನ್ನು ಕೊಡಲಿಕ್ಕೆ ನಿಮ್ಮ ಕೈಲಾಗ್ತಾ ಇಲ್ಲ. ನೀವು ದುಡ್ಡನ್ನು ಕೊಟ್ಟು ನಾವು ಉದ್ಯೋಗವನ್ನು ಕೂಡ ಕೊಡ್ತೀವಿ ಅಂತ ಹೇಳ್ತೀರಿ ಆರಂಭದಲ್ಲಿ, ಆದರೆ ನಂತರ ಗೊತ್ತಾಗುತ್ತೆ ನಿಮ್ಮ ಅಸಲಿ ಆಟಗಳು. ಲಕ್ಷಾಂತರ ಕೋಟಿ ಬಂಡವಾಳ ಹಾಕ್ತೀರಿ, ಅಷ್ಟೇ ಲಾಭನೂ ಪಡೆದುಕೊಳ್ತೀರಿ. ಆದರೆ ನೀವು ಯಾವ ಜಾಗದ ಮೇಲೆ ನಿಂತಿದ್ದೀರಿ, ಯಾವ ಜಮೀನಿನ ಮೇಲೆ ನೀವು ಕಂಪನಿ ಕಟ್ಟಿದ್ದೀರಿ ಅನ್ನೋದು ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಆ ಜಮೀನಿನ ಮಾಲೀಕರು ಯಾರು ಅಂತ ನಿಮ್ಗೆ ಅರಿವಿರುತ್ತಾ? ಇಷ್ಟೇ ಈ ಬೇರೆ ಕಂಪನಿಗಳು, ITBT ಅಥವಾ ಈ ಮೈಕ್ರೋಸಾಫ್ಟ್ ಕಂಪನಿಗಳು, ಸಾಫ್ಟ್ವೇರು, ಇವೆಲ್ಲವೂ ಕೂಡ ಅಷ್ಟೇ.
ಮೂಲ ಜಾಗವನ್ನು ಮರೆತು ಬಿಡ್ತಾರೆ, ಮೂಲ ಜಾಗದ ಮಾಲೀಕರು ಯಾರು ಅಂತೇಳಿ. ಅದರ ಹಿಂದೆ ಅನ್ನದಾತರು ಇರ್ತಾರೆ. ಸರ್ಕಾರ ಈಗ 1522 ಎಕರೆ ಭೂಮಿಯನ್ನು ಭೂಸ್ವಾಧೀನ ಮಾಡ್ಕೊಳ್ಳೋಕೆ ಮುಂದಾಗಿದೆ. 4 ಹಳ್ಳಿಗಳ ರೈತರು ಈಗ ಧರಣಿಯನ್ನು ಶುರು ಮಾಡ್ತಾ ಇದ್ದಾರೆ. ನಮಗೆ ಬೇಕಾಗಿರೋದಿಷ್ಟೇ 2013ರ ಕೇಂದ್ರ ಸರ್ಕಾರದ ಕಾಯ್ದೆ ಪ್ರಕಾರ 4 ಪಟ್ಟು ಹಣ ಬೇಕು. ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ನೀವು ಕೊಡಲ್ಲ ಅಂತಂದರೆ ನಾವು ಭೂಮಿ ಕೊಡಲ್ಲ, ಅಷ್ಟೇ, ಮುಗೀತು. ನೀವೇನಾದರೂ ಮಾಡ್ಕೊಳ್ಳಿ. ಅಲ್ರಿ, ನನ್ನ ಮಾಲೀಕತ್ವದ ಜಾಗಕ್ಕೆ ನಾನು ಹೇಳ್ದಂಗೆ ನೀವು ರೇಟ್ ಕೊಡಬೇಕು, ನಿಮ್ಮ ಕೆಲಸ ಆಗಬೇಕು ಅಂತ ಹೇಳಿದ್ರೆ. ಇಲ್ಲದೇ ನನ್ನ ಜಾಗ ನನಗೆ ಇರಲಪ್ಪ, ನೀವೇನಾದರೂ ಮಾಡ್ಕೊಳ್ಳಿ, ಸುಮ್ಮನೆ ಇರ್ತೀರಾ, ಮತ್ತೆ ನೀವು ಆಮಿಷವನ್ನು ಹೊಡ್ತೀರಿ. ಹಾಗಾಗಿ ಕೆಲವೊಂದಿಷ್ಟು ಗೊಂದಲಗಳು ಕೂಡ ಕಾಡ್ತಾ ಇದೆ. ಅಟ್ಲೀಸ್ಟ್ 70 ಲಕ್ಷಕ್ಕಾದ್ರೂ ಕೊಡಿ ಅಂತ ಆವರೇಜ್ ಮಾಡ್ಕೊಂಡಾದ್ರೂ ಕೊಡಿ. ಎಷ್ಟು ರೈತರು ಬರ್ತಾರೆ ಕೊಡಲ್ಲ ಅನ್ನೋ 25% ಜಾಸ್ತಿ ಇದೆ. ಇನ್ನು 25% ಏನೋ ಕೊಟ್ಟಿದ್ದು ಬರಲಿ, ನಾವು ಬೇರೆ ಏನೋ ಮಾಡ್ಕೊಳ್ಳೋಣ ಅನ್ನೋರು ಇರ್ತಾರೆ. ಅದರಲ್ಲಿ 5ರಿಂದ 10% ಎಷ್ಟು ಬೇಗ ಎಷ್ಟು ಬಂದರೆ ಅಷ್ಟು ಸಾಕು, ಬೇಗ ಬಂದ್ಬಿಟ್ರೆ ಸಾಕು ಅನ್ನೋರು ಇದ್ದಾರೆ. ಫೋನ್ ಮಾಡಿ ಹೇಳಿದ್ರೆ ನಮ್ಮೆಲ್ಲ ಇವರು ಕೈಗಾರಿಕಾ ಸಚಿವರು ಹೇಳಿದ್ರು, ಇಲ್ಲ ನಿಮ್ಮ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಅವ್ರ ಬೋರ್ಡ್ ಮೀಟಿಂಗಲ್ಲಿ ಬರೀ IAS ಆಫೀಸರ್ ಇರ್ತಾರಂತೆ, ಅಧಿಕಾರಿ ಹತ್ರ ಇವರು ಮಿನಿಸ್ಟರ್. ನಾನು ಬೋರ್ಡ್ ಮೀಟಿಂಗ್ ಒಂದು 5 ಎಕರೆ ಜಮೀನು ದ್ರಾಕ್ಷಿ ಐತೆ, ಎಲ್ಲ ಮಾಡಿದ್ದೀರಿ. ನಮ್ಮ ಕಾಂಪಿಟೇಷನ್ನೇ ಇದಿಲ್ಲ, ದ್ರಾಕ್ಷಿಗೆ ಒಂದು ಲೆಕ್ಕನೇ ಇಲ್ಲಲ್ಲ. 3,500,000 ಕೊಡ್ತಾರಂತೆ. ಜಮೀನು ಕಿತ್ಕೊಂತಾರೆ. ಜಮೀನು ಕಿತ್ಕೊಂಡು ನಾವು ಜಮೀನಿಲ್ಲಿ ಮಾಡೋಕ್ಕಾಗಲ್ಲ. ನನ್ನ ಮಕ್ಕಳು ಹೋಗಿ ಬೇರೆ ಕಡೆ ಇದ್ದಿದ್ದು ಮಾಡೋದೇ ಇಲ್ಲಲ್ಲ. ನಾವನ ಬಂದು ಬೆಳಗ್ಗೆ ಎದ್ದು ತೋಟದ ಕಡೆ ಬರ್ತೀರಿ, ಇದು ಮಾಡ್ತೀರಿ, ಔಷಧಿ ಹೊಡ್ಕೊಂಡು ಹೋಗ್ತೀರಿ. ಈಗ ಹುಟ್ಟಿರೋ ಮಕ್ಕಳು ಮಾಡೋದೇ ಇಲ್ಲಲ್ಲ. ಬೇರೆ ಕಡೆ ಜಮೀನಿಗೆ ಹೋದರೆ 2 ಕೋಟಿ ಹೇಳ್ತಾರೆ. ಇಲ್ಲಿ ನಮ್ಗೆ ಕೊಡೋದೇ 1.5 ಕೋಟಿ ಅಂತಂತಾರೆ. ನಾವು ಎಲ್ಲಿಗೆ ಹೋಗೋಣ? 1.5 ಕೋಟಿ ತಗೊಂಡು ಬೇರೆ ಕಡೆ ಹೋದಾಗ ಇಲ್ಲಿ 2-2.5 ಕೋಟಿ ಹೇಳ್ತಾರೆ. ನಮಗೆ ಜಮೀನು ಕೊಡೋಕೆ ಇಷ್ಟ ಇಲ್ಲ. ನಾವು ಇದಿಲ್ಲ. 5 ಎಕರೆ ಜಮೀನು ನಮ್ಮದು ದ್ರಾಕ್ಷಿ ಗಿಡ ಐತೆ. ನಿಮ್ಗೆ 1 ಎಕರೆ 2 ಎಕರೆ 5 ಎಕರೆ ಐತೆ. ಬೋರ್ವೆಲ್ ಬೆಳೆ ಬೆಳೀತಾರೆ. ಬೋರ್ವೆಲ್ಲು 4 ಬೋರ್ವೆಲ್ ಐತೆ. ಚಿಲ್ಲರೆ ಬೆಳೆ 3 ಎಕರೆ ಮಾಡ್ತಾ ಇದ್ದೀನಿ. ಎಲ್ಲ ಮಾಡ್ತಾ ಇದ್ದೀನಿ. ನಮ್ಮ ಹುಡುಗರು ನನ್ನ ತಮ್ಮಂದ್ರು ಎಲ್ಲ ಮಾಡ್ತಾ ಇದ್ದೀನಿ. ನಮಗೆ ಕೊಡೋಕೆ ಇಷ್ಟ ಇಲ್ಲ, ಜಮೀನೇ ಕೊಡೋಕೆ ಇಷ್ಟ ಇರೋದಿಲ್ಲ, ಅಷ್ಟೇ ನಾವು ಹೇಳೋದು. ಆದ್ರೆ ಈಗ ಬಿಡಲ್ವಲ್ಲ, ಬಿಡಲ್ಲ ಅಂತಂದ್ರೆ ನಮ್ಗೆ ಸುಸ್ತು ಆದ್ಮೇಲೆ ಇವಾಗ 70 ಲಕ್ಷ ಇದೆ, 2 ವರ್ಷ 70 ಲಕ್ಷ ಇದೆ. 2.80 ಕೋಟಿ ಕೊಟ್ಟು ನಾನು ಬಿಡ್ತೀನಿ. 2.80 ಕೋಟಿ ಕೊಟ್ಟು ನಾನು ಬಿಡ್ತೀನಿ. ಸೂಕ್ತ ಬೆಲೆ ಸಿಕ್ಕಿದ್ರೆ ಖಂಡಿತ ಬಿಡ್ತೀನಿ. 2.80 ಕೋಟಿ ತೊಂದರೆ ಇಲ್ಲಲ್ಲ. ಈಗ 1.5 ಕೊಡ್ತೀನಿ, ನಾನು ಇಲ್ಲಿ ಬೇರೆ ಕಡೆ 2.5 ಕೊಟ್ಬಿಟ್ಟು ಜಮೀನು ತಗೊಳಕ್ಕೆ ನಾನು ಇದಾಗುತ್ತೆ. ನನ್ನ ಮಕ್ಳು ಅಲ್ಲಿ ಹೋಗಿ ಮಾಡಲ್ಲ. ಇನ್ನೇನು ಮಾಡ್ತಾರೆ ನಾವು? ಆಯ್ತು, ನಾನು ಕೊಡೋಕ್ಕಾಗಲ್ಲ ಸರ್ ಜಮೀನು. ಒಂದು 5 ಎಕರೆ ಜಮೀನು ದ್ರಾಕ್ಷಿ ಐತೆ, ಎಲ್ಲ ಮಾಡಿದ್ದೀರಿ. ಜಮೀನು ಇಲ್ಲಿ 3.5 ಎಕರೆ ಜಮೀನು ಇದೆ. ಇದರಲ್ಲಿ KIDBಗೆ ಅಕ್ವಿಸಿಷನ್ ಆಗಿದೆ. ನಾನು ತುಂಬ ಡೆವಲಪ್ ಮಾಡಿದ್ದೀನಿ. ಆದ್ರೂ ಇವಾಗ 1:4 ನಮ್ಮ ರೇಷಿಯೋಗೆ ಅವರು ಬರ್ತಾ ಇಲ್ಲ. ಕೇಳಿದ್ರೆ ನಾವು ಕೊಡೋದೇ ಇಷ್ಟು, ಆಮೇಲೆ ಅವರು ಏನು ಗೈಡ್ಲೈನ್ಸನ್ನು ಮಾಡ್ತಾ ಇಲ್ಲ. ಏನೋ ಒಂದು ಅಂದಾಜು ಮೇಲೆ ನಾವು ದರ ಫಿಕ್ಸ್ ಮಾಡ್ತಾ ಇದ್ದಾರೆ. ನಾವು ಕೇಳಿದ್ರೆ ಆಯಿತು ನೋಡ್ತಿರೋದು ಎಲ್ಲ ಥರ ಮಿನಿಸ್ಟ್ರಿಗಳ ಹತ್ರ ಹೋಗಿದ್ದೀರಿ, ಎಲ್ಲ ಥರ ಆಫೀಸರ್ ಹತ್ರ ಹೋಗಿದ್ದೀರಿ, ಆಮೇಲೆ ಸೆಷನ್ನಲ್ಲಿ ಹೋಗಿದ್ದೀರಿ, ಎಲ್ಲ CM ಮೀಟ್ ಮಾಡಿದಿರಿ. ನಮ್ಮ ರೆವಿನ್ಯೂ ಮಿನಿಸ್ಟ್ರು ಅವರು ಕೂಡ ಹೇಳಿದ್ದಾರೆ 1:4 ಗೈಡ್ಲೈನ್ಸ್ ಪ್ರಕಾರ ಕೊಡಿಸ್ತೀನಿ ಅಂತ ಹೇಳಿ DC ಅಲ್ಲಿಂದನೇ ಫೋನ್ ಮಾಡಿದ್ದಾರೆ. ಆದರೂ ನಮ್ಗೆ ಏನೂ ಮಾಹಿತಿ ಬಂದಿಲ್ಲ. ಇವಾಗ 1.60 ಫಿಕ್ಸ್ ಮಾಡಿದ್ದಾರೆ. ನಾನು ಸುಮಾರು ಜಮೀನು ಅಲ್ಲದೆ 1 ಕೋಟಿ ರೂಪಾಯಿ ಬಂಡವಾಳ ಹಾಕಿದ್ದೀನಿ. ನೋಡಿ, ನಮ್ಮದು ಬಿಲ್ಡಿಂಗ್ ಇದು ಮನೆ, ಆಮೇಲೆ ರೇಷ್ಮೆ ಹೌಸ್ ಮಾಡಿದ್ದೀನಿ, ರೇರಿಂಗ್ ಹೌಸು. ಸುಮಾರು ನಾನು ವರ್ಷಕ್ಕೆ ಒಂದು 3-4 ಟನ್ನು 4,000 kg ನಾನು ರೇಷ್ಮೆ ಗೂಡು ಡಿಸ್ಟ್ರಿಬ್ಯೂಟ್ ಸೇಲ್ ಮಾಡ್ತಾ ಇದ್ದೀನಿ. ನನಗೆ ರಾಜ್ಯ ಪ್ರಶಸ್ತಿ ಬಂದಿದೆ ನಮಗೆ. ಆಮೇಲೆ ಬೆಸ್ಟ್ ಅವಾರ್ಡ್ ನಮಗೆ ಸ್ಟೇಟಿಂದ ಕೊಟ್ಟಿದ್ದಾರೆ. ಅದೆಲ್ಲ ನಿಮ್ಗೆ ಬೇಕಾದ ಪ್ರಶಸ್ತಿ ಪತ್ರಗಳನ್ನ ನೋಡ್ತೀವಿ. ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀನಿ ನಮ್ಮ KIDBಗೆ. ಅದ್ರ ಖುಷಿಗೆ ಇಷ್ಟೆಲ್ಲ ಮರಣ ಕೊಟ್ಟರು ನಮಗೆ ಆಮೇಲೆ ಪ್ರೈಸು ಇಲ್ಲ. ಆಮೇಲೆ ಎಲ್ಲಾರ್ದು 10 ಕುಂಟೆ ಬಿಟ್ಟಿದ್ದಾರೆ. ನಮ್ದು ಇಷ್ಟೊಂದು ಡೆವಲಪ್ ಇವಾಗ ಅಂದಾಜು 5,000 ಅಡಿ ಸ್ಕ್ವೇರ್ ಫೀಟಲ್ಲಿ RCC ಬಿಲ್ಡಿಂಗ್ ಇದೆ. ನಮ್ದು 1 ಅಡಿ ಬಿಟ್ಟಿಲ್ಲ. ಆಮೇಲೆ ಕೇಳಿದ್ರೆ ನೀವು ಹೈಕೋರ್ಟ್ಗೆ ಹೋಗ್ರಿ, ಹೈಕೋರ್ಟಿಂದ ಸ್ಟೇ ತಮ್ಮನಿ ಬಿಡ್ತೀನಿ ಅಂತ ಬಾಳಪ್ಪ ಅಂತಂದವರು CEO ಹೇಳಿದ್ರು. ಇವರು ನಮ್ಮ KIDB ಅಧಿಕಾರಿಗಳು, ಭೂ ಸ್ವಾಧೀನ ಅಧಿಕಾರಿಗಳು. ಇದು 50,000 ರೂಪಾಯಿ ಕೊಟ್ಟು ನಾನು ಸ್ಟೇ ತಂದಿದ್ದೀನಿ. ಇವಾಗ ಹೋಗಿ ಸಬ್ಮಿಟ್ ಮಾಡಿದ್ದೀನಿ, ಎಲ್ಲ ನಾನು ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದೀನಿ. ಏನೂ ಮಾಹಿತಿ ಇಲ್ಲ, ನಮಗೇನು ರೆಸ್ಪಾನ್ಸ್ ಇಲ್ಲ. ನಮ್ಗೆ 10 ಗುಂಟೆ ಬಿಡಬೇಕು, 10 ಗುಂಟೆ ಬಿಡಬೇಕು. ಅಲ್ಲ, ಅಕಸ್ಮಾತ್ ಏನೋ ಜಮೀನು ತೊಗೊಂಡ್ರೆ ಬಿಡಬೇಕು. ಆಮೇಲೆ ನಮ್ಗೆ ಒಳ್ಳೆ ನಿಗದಿತ ದರ ಕೊಡಬೇಕು. ಇಲ್ಲಾಂದ್ರೆ ನಮ್ಗೆ ಬೇಡ ನಾವು ಡೆವಲಪ್ಮೆಂಟ್ ವರ್ಷಕ್ಕೆ ಇವತ್ತು ನಾನು 20 ಲಕ್ಷ 30 ಲಕ್ಷ ಸಂಪಾದನೆ ಮಾಡ್ತೇನೆ. ಸಮಸ್ಯೆ ಅಂತಂದರೆ ನಾವು ಮೇಯ್ನು ಭೂಮಿನೇ ಕೊಡಲ್ಲ ಅಂತಲೇ ನಾವು ಹೇಳಿದ್ರಿ. ಇದರೊಳಗೆಲ್ಲ ಫ್ರೀಡಮ್ ಪಾರ್ಕ್ಗೆಲ್ಲ ಹೋಗಿದ್ವಿ. ಅಲ್ಲಿ ಸಭೆ ಕರೆದಿದ್ರು, ಧರಣಿ ಉಣಿದ್ರಿ.
ಒಂದು ತಿಂಗಳು ದಡಿ ಉಣಿ ಬಂದಿದ್ದಿಲ್ಲಿಕ್ಕ ನಾವು ಯಾವ ಕಾರಣಕ್ಕೂ ಜಮೀನು ಮಾತ್ರ ಬಿಡಲ್ಲ, ನಮ್ಮ ಪ್ರಾಣ ಆದರೂ ಕೊಡ್ತೀರಿ ಅಂತಲೇ ನಾವು ಅಲ್ಲಿ ಹೇಳಿ ಬಂದಿರೋದು. ಮುಖ್ಯಮಂತ್ರಿಗಳವರು ಆಯಿತು ಅವ್ರದ್ದು ಭೂಮಿ ನಿಲ್ಸೋಣ, ಇನ್ನೂ ಟೈಮ್ ಐತೆ ಅಂತಂದ್ಬಿಟ್ಟು ಅವಾಗ ಎಲೆಕ್ಷನ್ ಬ್ಯುಸಿ ಅಂತಂದ್ಬಿಟ್ಟು ನಮ್ಕ ಅಲ್ಲಿ ಸಮಾಧಾನ ಮಾಡಿ ಕಳಿಸ್ಬಿಟ್ರು. ಹೋಗ್ರಿ ನೀವು ಊರ್ಕ ಧರಣಿ ನಿಲ್ಲಿಸ್ರಿ, ಸ್ಟಾಪ್ ಮಾಡಿರಿ ಅಂತ. ನಾವು ಸರಿ ಅಂತಂದ್ಬಿಟ್ಟು ಹೇಳೋರಲ್ಲ ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು ಅಂತಂದ್ಬಿಟ್ಟು ನಾವು ಊರ ಕಡೆ ಬಂದ್ರಿ. ಇವಾಗ ತಿರುಗಿ ಇಲ್ಲ ಭೂಮಿ ಕೊಡಲೇಬೇಕು ಅಂತಂದ್ಬಿಟ್ಟು ನೋಟಿಸ್ ಮೇಲೆ ನೋಟಿಸ್ಗಳು 3 ನೋಟಿಸ್ ಕಳ್ಸವ್ರೆ. ನಮ್ಕ ಇವಾಗ ಈ ರೇಟು ನಾವು ಇವಾಗ 1.5 ಕೋಟಿ ಕೊಟ್ಟರೆ ಪಕ್ಕದ ಹಳ್ಳಿ ಕೇಳಿದ್ರೆ ಹೋಗಿ ಅವ್ರು 2 ಕೋಟಿ ಹೇಳ್ತಾರೆ. ನಾವು ಈಗಿರೋವಾಗ ನಾವು ಭೂಮಿನ ಕೊಟ್ಬಿಟ್ಟು ನಾವು ಎಕ್ಸ್ಟ್ರಾ ಎಲ್ಲಿಂದ ತಗೊಂಬರೋಣ, ಹೆಂಗೆ ಜೀವನ ಮಾಡೋಣ, ನಾವು ಎಲ್ಲಿಂದ ತರಬೇಕು ದುಡ್ಡು? ಈಗ ಜೀವನಕ್ಕೆ ಇದೆ ಹಸಿರಾಗಿರೋದು. ಜೀವನ ನಾವು ಮಾಡ್ತಾ ಇರೋದೇ ಕೃಷಿ ಒಳಗೆ, ಇದು ಬಿಟ್ಟರೆ ನಮಗೆ ಬೇರೆ ಏನೂ ಗೊತ್ತೇ ಇಲ್ಲ. ನಾವೆಲ್ಲ ಅವಲಂಬನೆ ಮಾಡ್ಕೊಂಡಿರೋದೇ ಕೃಷಿನ. ಈಗ ಒಳ್ಳೆ ಬೆಲೆ ಏನಾದ್ರು ಏನೋ ಭೂ ಸ್ವಾಧೀನದವ್ರು ಏನಾದ್ರು ಕೊಟ್ರೆ ಒಳ್ಳೆ ಬೆಲೆ ಅಂತಂದ್ರೆ ಏನೋ 1-3 ಕೋಟಿನಾದ್ರೂ ಕೊಟ್ರೆ ನಾವು ಎಲ್ಲಾದ್ರೂ ಬೇರೆ ಕಡೆ ಹೋಗ್ಬೋದು. 1.5 ಕೋಟಿ ಕೊಟ್ರೆ ಇಲ್ಲಿ ಪಕ್ಕದ ಕಡೆ ಹಳ್ಳಿ ಒಳಗೆ ನಮ್ಮ ಭೂಮಿನ ಮಾರಾಕ್ಬಿಟ್ಟು ಕೇಳಕ್ ಹೋದ್ರೆ ಅವರೇ ಇವಾಗ 2 ಕೋಟಿ ಹೇಳ್ತಾವ್ರೆ. ಹಿಂಗಿರೋವಾಗ ನಾವು ಏನಕ್ಕೇನು ಇಲ್ದಿರ ನಾವೆಲ್ಲ ಕಳ್ಕೊಂಡು ಮಧ್ಯೆ ಬೀದಿಗೆ ಬಿದ್ದರೆ ನಾವೇನು ಮಾಡೋಣ? ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ವಾಕ್ ಥ್ರೂ ಮಾಡಿದ್ದಾರೆ, ನೋಡೋಣ. ರೈತ ಮತ್ತು ಕೃಷಿ ಆದಾಯ ಇಲ್ಲದೆ ಅತಿಯಾಗಿ ಲಾಭ ಇಲ್ಲದೆ ಇರತಕ್ಕಂತಹ ಏನಾದರೂ ಕೆಲಸ ಇದ್ರೆ ಅದು ಕೃಷಿಕನ ಕೆಲಸ ಅನ್ನೋ ದುರಂತದ ಮಾತು. ರೈತನನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಈಗ ನಾವಿರ್ತಕ್ಕಂಥ ಜಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕೊನಗಟ್ಟ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳ ಜಾಗ ನಾವೀಗ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಈ ಪ್ರದೇಶದಲ್ಲಿ ತುಂಬ ಎಲ್ಲ ರೀತಿಯ ತರಕಾರಿ ಬೆಳೆಗಳನ್ನು, ವಾಣಿಜ್ಯ ಬೆಳೆಗಳನ್ನು, ಕೃಷಿ ಬೆಳೆಗಳನ್ನು, ಮಿಶ್ರ ಬೆಳೆಗಳನ್ನು ಬೆಳೆದು ರೈತ ತನ್ನ ಜೀವನವನ್ನು ಕಟ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಇದು ತುಂಬ ಚೆನ್ನಾಗಿ ಬೆಳೆನ ಬೆಳಿಲಿಕ್ಕೆ ಇರ್ತಕ್ಕಂಥ ಬಯಲುಸೀಮೆಯ ಪ್ರದೇಶ. ಇಲ್ಲಿ ಯಾವುದೇ ರೀತಿಯ ಶಾಶ್ವತ ನೀರಾವರಿ ಮೂಲಾಧಾರಗಳಿಲ್ಲ. ಮಳೆ ಬಂದರೆ ಕೆರೆ ತುಂಬಿತು, ಕೆರೆ ತುಂಬಿದ್ರೆ ಬೆಳೆಗಳಿಗೆ ನೀರು. ಜೊತೆಗೆ ಬೋರ್ವೆಲ್ ಅನ್ನ ಆಶ್ರಯ ಮಾಡಿಕೊಂಡು ರೈತ ಇಲ್ಲಿ ಪಾತಾಳದಲ್ಲಿ ಇರ್ತಕ್ಕಂಥ ಗಂಗೆನ ಮೇಲಕ್ಕೆ ತಂದು ಇಲ್ಲಿ ಬೆಳೆ ಬೆಳೀತಕ್ಕಂಥ ವಾತಾವರಣ. ಆದರೆ KIDB ಏನು ನಮ್ಮ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಭಿವೃದ್ಧಿ ಹೆಸರಲ್ಲಿ ರೈತನ ಜಮೀನುಗಳನ್ನ ಸಾವಿರಾರು ಎಕರೆ ಪ್ರದೇಶನ ಇಲ್ಲಿ ಒತ್ತುವರಿ ಮಾಡ್ಕೊಳ್ತಕ್ಕಂಥ, ಸ್ವಾಧೀನ ಮಾಡ್ಕೊಳ್ತಕ್ಕಂಥ ಕೆಲಸ ಆಗ್ತಾ ಇದೆ. ಏರ್ಪೋರ್ಟ್ ಹೆಸರಲ್ಲಿ 4,000 ಎಕರೆಗಳು, KIDB ಹೆಸರಲ್ಲಿ ಚನ್ನರಾಯಪಟ್ಟಣ, ದೇವನಹಳ್ಳಿ ಸುತ್ತಮುತ್ತ 16,000 ಎಕರೆಗಳನ್ನ ಸ್ವಾಧೀನಪಡಿಸ್ಕೊಂಡು ಈಗ ITIR ಪಾರ್ಕ್ಗೆ ಈಗ ಮತ್ತೆ 971 ಎಕರೆ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೊನಗಟ್ಟದ ಯಶಸ್ವಿ ರೈತರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ. ಇರೋ ಭೂಮಿನೆಲ್ಲ ಕೊಟ್ಬಿಟ್ರೆ ಮುಂದೆ ನಮ್ಮ ಕತೆ ಏನು, ಏನಾಗಬೇಕು, ಈಗ ಏನಾಗ್ತಾ ಇದೆ, ನಿಮಗೆ ಏನು ಪರಿಹಾರ ಆಗಬೇಕು? ಸರ್ ನಮ್ಗೇನು ದಾರಿ ಕಾಣ್ತಾ ಇಲ್ಲ. ಜಮೀನು KIDB ಭೂ ಸ್ವಾಧೀನ ಅಂತ ಬಂದು ರೈತ ನಾವು ಕೊನಗಟ್ಟ ರೈತನಂತೂ 3 ಕಡೆಯಿಂದ ಸಮಾಧಿ ಮಾಡ್ಬಿಟ್ರು, ಸಮಾಧಿ ಮಾಡ್ತಾವ್ರೆ. ನಾವು ಏನು ಮಾಡ್ಬೇಕಂತ ದಾರಿ ತೋರಿಸ, ಅದರ ಬೇರೆ ನಮಗೆ ನ್ಯಾಯಯುತ ಬೆಲೆ ಕೊಡ್ತಾ ಇಲ್ಲ. ಈಗ ಬೆಲೆ ಕೊಟ್ಟರೆ ಕೊಡ್ತೀರಾ? ಬೆಲೆ ಕೊಟ್ಟರಿಂದ ಸ್ವಲ್ಪ ಬಿಡೋದೇ ಇಲ್ಲ ಅಂತವ್ರೆ. ನಾನು ಬಿಡಿಸ್ಕೊಬೇಕಂದ್ಬಿಟ್ಟು ಸುಮಾರು ವರ್ಷಾನ್ಗಟ್ಟಿಂದ ಹೋರಾಟ ಮಾಡಿದ್ವಿ. ಲಾಸ್ಟ್ಗೆ ಇಲ್ಲ ಅಂತೇಳ್ಬಿಟ್ಟು ಮಾಡೇ ಬಿಡ್ತೀವಿ, 6-1 ಆಗ್ಬಿಟ್ಟದೆ, ಬಿಡಕ್ಕೆ ಆಗಲ್ಲ ಅಂತ ಅಂದ್ರು. ಸರಿ ಕೊಡೋಣ ಅಂತಂದ್ರು, ನ್ಯಾಯಯುತ ಬೆಲೆ ಕೊಡ್ತಾ ಇಲ್ಲ. ಈಗ ಬೆಲೆ ಕೊಟ್ಟರೆ ಬೆಲೆ ಕೊಟ್ಟರೆ ಕೊಡ್ತೀವಿ. ಕಳೆದ ಒಂದು ದಶಕದಿಂದ ITIR ಪಾರ್ಕ್ ಹೆಸರಲ್ಲಿ ಈ ಭಾಗದ ಜಮೀನನ್ನು ಸ್ವಾಧೀನಪಡಿಸ್ಕೊಳ್ಳಿಕ್ಕೆ ಸರ್ಕಾರ ಮುಂದಾಗ್ತಾನೆ ಇದೆ. ಆದ್ರೆ ರೈತರಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ. ಎಷ್ಟು ಹಳ್ಳಿಗಳಿಂದ ಎಷ್ಟು ಎಕರೆ ಜಮೀನ ಸ್ವಾಧೀನಕ್ಕೊಳಗಾಗ್ತಾ ಇದೆ ಸರ್? ಇಲ್ಲಿ ಕೊನಗಟ್ಟ, ಆಮ್ಲೆಟ್ ವಿಲೇಜ್, ಕೋಡಿಹಳ್ಳಿ, ನಾಗದೇನಹಳ್ಳಿ, ಆದನಾರಾಯಣ ಹೊಸಳ್ಳಿ ಈ ಗ್ರಾಮಗಳದ್ದು ಒಟ್ಟು 971 ಎಕರೆ ಮತ್ತು ಲಿಂಗನಹಳ್ಳಿ ಗ್ರಾಮದ 550 ಎಕರೆ. ಇಷ್ಟು ಜಮೀನನ್ನು ITIR ಯೋಜನೆಗೆ ಅಂತ ಸ್ವಾಧೀನ ಪ್ರಕ್ರಿಯೆ ಮಾಡಿ 4-1 ಆಗಿದೆ, 6-1 ಆಗಿದೆ, ಈಗ 28/1 ಅಂದರೆ ಸ್ವಾಧೀನ ಪ್ರಕ್ರಿಯೆ ಪೂರ್ಣಗೊಳಿಸಿ ಜಿಲ್ಲಾಧಿಕಾರಿಗಳು ಇತ್ತೀಚೆಗೆ ಒಂದು ಸಭೆಯನ್ನು ಕರೆದು ಸಭೆಯಲ್ಲಿ 1.5 ಕೋಟಿ ಪರಿಹಾರ ಅಂತ ಎಕರೆಗೆ ಪರಿಹಾರ ಅಂತ ಘೋಷಣೆ ಮಾಡಿ ಹೊರಟುಬಿಟ್ರು. ನಿಮ್ದು ಆಗ್ರಹ ಏನು ಸರ್? ನಮ್ಮದು ಅದಾದ ನಂತರ ನಾವು ನಮ್ಮ ರೈತರ ನಿಯೋಗ ಭೂಮಿ ಕಳೆದುಕೊಳ್ತಕ್ಕಂಥ ನಿರಾಶ್ರಿತರೆಲ್ಲ ಸೇರಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ವಿ. ನಾನು KIDB CEO ಅವ್ರನ್ನ ಕರೆದು ಮಾತಾಡ್ತೀನಿ, ನಿಮ್ಗೆ ನ್ಯಾಯ ದೊರಕಿಸ್ತೀನಿ ಅಂದರು. ತದನಂತರ ಕೈಗಾರಿಕಾ ಸಚಿವರನ್ನು ಭೇಟಿಯಾದ್ವಿ, ಅವರೂ ಅದೇ ಮಾತು ಹೇಳಿದ್ರು. ತದನಂತರ ಈ ಕಂದಾಯ ಸಚಿವರನ್ನು ಭೇಟಿಯಾದಾಗ ಅವರು ನೇರವಾಗಿ ಜಿಲ್ಲಾಧಿಕಾರಿಗಳಿಗೆ ಫೋನ್ ಮಾಡಿ ಯಾವುದು 1:4 ಕೊಡಬೇಕಲ್ಲ, ಇದಕ್ಕೆ ಇವ್ರಿಗೆ ನ್ಯಾಯ ಒದಗಿಸಿ ಅಂತ ಹೇಳಿದರು. ಅದ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹತ್ರ ಹೋದ್ವಿ, ಅವರೂ ಆಶ್ವಾಸನೆ ಕೊಟ್ಟರು. ಈಗ ಎಕರೆಗೆ ಎಷ್ಟು ಬೇಕು ಸರ್? ಅದಲ್ಲದೆ ಅಧಿಕಾರಿಗಳಾದಂಥ ಏನು KID ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಸೆಲ್ಕುಮಾರ್
ಜಿಲ್ಲಾಧಿಕಾರಿಗಳಾದಂಥ ಶಿವಶಂಕರ್ ಮತ್ತು CEO ಡಾಕ್ಟರ್ ಮಹೇಶ್ ಇವರೆಲ್ಲರನ್ನೂ ಭೇಟಿಯಾಗಿ ಎಲ್ರಿಗೂ ಮನವಿ ಕೊಟ್ವಿ. ಆದರೆ ಇತ್ತೀಚೆಗೆ ಬೋರ್ಡ್ ಮೀಟಿಂಗ್ ನಡೀತಂತೆ. ನಡೆದ ನಂತರ ಅವರು ಏನು 1.5 ಘೋಷಣೆ ಮಾಡಿದ್ರು, ಈಗ 1.65 ಅಂತ ಹೇಳ್ತಾ ಇದ್ದಾರೆ, ತಿಳಿದು ಬಂದಿದೆ. ಅದು ವೈಜ್ಞಾನಿಕವಾಗಿಲ್ಲ, ನ್ಯಾಯಯುತ ಬೆಲೆ ಅಲ್ಲ. ಇದು ರೈತರ ಮಾತು. ಅಂದ್ರೆ ಈಗಾಗಲೇ ನಂಬ್ಕೊಂಡಿರ್ತಕ್ಕಂಥ ಜಮೀನುಗಳನ್ನ ಕಳ್ಕೊಂಡು ನಾವು ಬೀದಿ ಪಾಲಾಗ್ತೀವಿ. ಆದ್ರೆ ನಮ್ಮನ್ನ ಸಂಪೂರ್ಣವಾಗಿ ಬೀದಿಗೆ ಹಾಕ್ಬೇಡಿ, ಪರಿಹಾರ ಕೊಡಬೇಕು. ಅಟ್ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಏನಿದೆ, 2013 ಕೇಂದ್ರ ಸರ್ಕಾರದ ಭೂಸ್ವಾಧೀನ ಕಾಯ್ದೆ ಏನಿದೆ, ಕಾಯ್ದೆಯಂತೆ ನಮಗೆ ಪರಿಹಾರ ಕೊಡಿ, ನಾವು ಜಮೀನನ್ನು ಕೊಡ್ತೀವಿ ಅಂತ ಹೇಳಿ ರೈತರ ಆಗ್ರಹ. ಅಕಸ್ಮಾತ್ ಏನಾದರೂ ಪರಿಹಾರ ಕೊಡಲಿಲ್ಲ ಅಂದ್ರೆ ರೈತರು ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಸಹ ನೀಡಿರ್ತಕ್ಕಂಥದ್ದು. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ದೇವನಹಳ್ಳಿ. ನಾವು ಅಟ್ಲೀಸ್ಟ್ 70 ಲಕ್ಷಕ್ಕಾದ್ರೂ ಕೊಡಿ ಅಂತ ನಾವು ಹೇಳ್ತೇವೆ. ಅದು ಆವರೇಜ್ ಮಾಡ್ಕೊಂಡಾದ್ರೂ ಕೊಡಿ. ಎಷ್ಟು ರೈತರು ಬರ್ತಾರೆ? ನೋಡಿ, ಇದು KIADB ಭೂಸ್ವಾಧೀನ ಏನು ಜಮೀನನ್ನು ಮಾಡ್ಕೊಳ್ಳೋಕೆ ಮುಂದಾಗಿದೆ ಸರ್ಕಾರ. 1522 ಎಕರೆ, ಸಾವಿರಾರು ಎಕರೆ ಆಲ್ರೆಡಿ ಭೂಸ್ವಾಧೀನ ಮಾಡ್ಕೊಂಡಿದ್ದಾರೆ ಅಲ್ಲಿ ಆ ಭಾಗದಲ್ಲಿ. ITBT ಕಂಪ್ನಿ ಮಾಡ್ಕೊಳ್ಬೇಕು ಅಂಥೇಳಿ. ಬಟ್ ಅಲ್ಲಿ ರೈತರ ಪಟ್ಟು ಏನಂತ ಹೇಳಿದ್ರೆ ನಮಗೆ 4 ಪಟ್ಟು ರೇಟ್ ಬೇಕು ಅಂತ, 2 ಕೋಟಿ 3 ಕೋಟಿ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ನಾವು ಅದನ್ನೇ ಆಶ್ರಯ ಮಾಡ್ಕೊಂಡಿದ್ದೀವಿ. ನಮಗೆ ಕೃಷಿ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ನಿಮ್ಮ ಥರ ಬೇರೆ ಬೇರೆ ಉದ್ಯಮಗಳಿಲ್ಲ, ನಮಗೇನೋ ಕಂಪ್ನಿಗಳು ಕಾರ್ಖಾನೆಗಳಿಲ್ಲ, ಅಥವಾ ನಿಮ್ಮ ಥರ ರಾಜಕೀಯ ಹಿನ್ನೆಲೆ ಇಲ್ಲ ಅಂದರೆ ರಾಜಕಾರಣಿ ಹೇಳ್ತಿರೋದು ನಾವು. ಹಾಗಾಗಿ ಅವ್ರು ಕೇಳ್ಕೊಳ್ತಾ ಇದ್ದಾರೆ 2013 ಕೇಂದ್ರ ಸರ್ಕಾರದ ಭೂ ಸ್ವಾಧೀನ ಕಾಯ್ದೆಯಂತೆ ಪರಿಹಾರ ಕೊಡಬೇಕು ಅಂಥೇಳಿ. ಇಲ್ಲವಾದರೆ ನಾವು ನಮ್ಮ ಭೂಮಿಯನ್ನು ಕೊಡೋದಿಲ್ಲ. ನಾವು ರೇಷ್ಮೆ ಹಾಕಿದ್ದೀವಿ, ಬಾಳೆ ಹಾಕಿದ್ದೀವಿ, ನಾವು ಮತ್ತೆ ಅದಕ್ಕೆ ಖರ್ಚು ಮಾಡಿದ್ದೀವಿ, ನಮ್ಮ ಭೂಮಿಗೆ ಏನೋ ಒಂದು ಬೇಲೆ ಹಾಕಿದ್ದೀವಿ, ದೊಡ್ಡ ದೊಡ್ಡ ಉದ್ಯಮವನ್ನು ಮಾಡುವಂಥವ್ರಿಗೆ ನಾವು ಕೊಡಬೇಕು ಅಂತ ಹೇಳಿದ್ರೆ ನಮ್ಮದೇ ಆದಂಥ ರೇಟ್ಗಳಿದ್ದಾವೆ, ಅದಕ್ಕೆ ನೀವು ಬದ್ಧರಾಗಿರಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ರೈತರು ಕೇಳೋದ್ರಲ್ಲಿ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ನೂರಾರು ವರ್ಷಗಳಿಂದ ಅಲ್ಲಿ ಉಳುಮೆಯನ್ನು ಮಾಡ್ಕೊಂಡು ಬರ್ತಾ ಇರುವಂಥ ಕುಟುಂಬಗಳವೆಲ್ಲವೂ ಕೂಡ ಅದನ್ನೇ ನಂಬಿ ಬದುಕ್ತಾ ಇರುವಂತಹ ರೈತ ಕುಟುಂಬಗಳು. ಆದರೆ ನೀವು ಈಗ ITIR ಅನ್ನುವಂಥ ಒಂದು ಯೋಜನೆಯನ್ನು ತರ್ತಾ ಇದ್ದೀರಿ, ಮಾಹಿತಿ ಮತ್ತು ತಂತ್ರಜ್ಞಾನ ಹೂಡಿಕೆ ಅಂಥೇಳಿ ITBT ಅವ್ರಿಗೆ. ಲಕ್ಷಾಂತರ ಕೋಟಿ ಬಂಡವಾಳ ಹೂಡಿಕೆ ಮಾಡಿ ನೀವು ಕಂಪ್ನಿನ ಓಪನ್ ಮಾಡಿಸ್ತೀರಿ ಸರ್ಕಾರದಿಂದ, ಪ್ರಾಯೋಜಕತ್ವದಿಂದ. ಸರ್ಕಾರದ ಒಡಂಬಡಿಕೆ ಆಗಿರುತ್ತೆ, ಸರ್ಕಾರಕ್ಕೂ ಕೂಡ ಇಂತಿಷ್ಟೇ ಅಂಥೇಳಿ ದುಡ್ಡು ಹೋಗ್ತಾ ಇರುತ್ತೆ. ಆದರೆ ಅದನ್ನು ನಿರ್ಮಾಣ ಆಗಲಿಕ್ಕೆ ಕಾರಣೀಭೂತರಾಗಿರುವಂತಹ ಆ ಜಾಗವನ್ನು ಕೊಟ್ಟಂತಹ ರೈತರಿಗೆ ನೀವು ಕೊಡೋಕೆ ಹಿಂದೇಟು ಹಾಕ್ತಾ ಇದ್ದೀರಿ ಅಂತ ಹೇಳಿದ್ರೆ ನೀವು ಲಾಭವನ್ನು ಲಕ್ಷಾಂತರ ಕೋಟಿನೋ ಸಾವಿರಾರು ಕೋಟಿನೋ ಮಾಡ್ಕೊಳ್ಳಿ. ಆದರೆ ರೈತರೇನು ಕೇಳ್ತಾ ಇದ್ದಾರೆ, ನಮಗೆ ಮೂಲ ಬೆಲೆ ನೋಡಿ, 1 ಎಕರೆಗೆ ಅಲ್ಲಿ 1 ಕೋಟಿ ಅಂತ ಅಂದ್ಕೊಳ್ಳೋಣ. ಈಗ ನಾರ್ಮಲ್ ಬೆಲೆ ನೀವು ಭೂ ಸ್ವಾಧೀನ ಕೊಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಅದು ಬಲವಂತವಾಗಿ ಕಿತ್ಕೊಂಡಂಗೆ ಅಂತ ಅರ್ಥ. ಅದು ಬಲವಂತವಾಗಿ ನೀವು ತೆಗೆದುಕೊಳ್ತಾ ಇದ್ದೀರಿ. ಅವರಾಗೇನು ಜಮೀನು ಮಾರೋಕ್ಕೆ ಮುಂದಾಗಿಲ್ಲ, ನೀವು ಕೇಳ್ತಾ ಇದ್ದೀರಿ. ಹಾಗಾಗಿ ಅವರೆಷ್ಟು ರೇಟನ್ನು ಕೇಳ್ತಾರೆ, ನಿಮ್ಗೆ ಅವಶ್ಯಕತೆ ಇದೆ, ಅನಿವಾರ್ಯತೆ ಇದೆ ಈಗ ಅವ್ರ ಭೂಮಿನ ತೆಗೆದುಕೊಳ್ಬೇಕು ಅಂತ. ಅವರು ತಾವಾಗೇ ಮುಂದೆ ಬಂದಿಲ್ಲ. ಹಾಗಾಗಿ ನೋಡಿ 70 ಲಕ್ಷ ಅಂತ ಹೇಳ್ತಿದ್ದಾರೆ, ಕೆಲವೊಬ್ಬರು 50 ಲಕ್ಷ. ಅನಿವಾರ್ಯತೆ ಇದ್ದಂಥವರು ಅಥವಾ ನಾವು ಜಮೀನನ್ನು ಮಾರಲೇಬೇಕು, ನಮಗೆ ಬೇರೆ ವಿಧಿ ಇಲ್ಲ, 1 ಎಕರೆದಲ್ಲಿ ನಮಗೇನು ಮಾಡೋಕ್ಕಾಗ್ತಾಯಿಲ್ಲ, 2 ಎಕರೆದಲ್ಲಿ ನಮಗೇನು ಬೆಳೆ ಬೆಳೆಯೋಕ್ಕಾಗ್ತಾ ಇಲ್ಲ, ಬರೋಷ್ಟು ಬರಲಿ ಅಂಥೇಳಿ ಅಂಥವರು ಇದ್ದಾರೆ, ಒಪ್ಕೊಳ್ದೇ ಇರೋರು ಇದ್ದಾರೆ, ಒಪ್ಕೊಂಡವ್ರು ಇದ್ದಾರೆ. ಆದರೆ ಬಹುತೇಕ ರೈತರು ಒಪ್ಕೊಳ್ತಾ ಇಲ್ಲ. 4 ಪಟ್ಟು ಪರಿಹಾರವನ್ನು ಕೇಳ್ತಾ ಇದ್ದಾರೆ. ರಾಮನಾಥಪುರ, ರಬ್ಬನಹಳ್ಳಿ, ಚಪ್ರದಹಳ್ಳಿ, ಬೈರದೇವನಹಳ್ಳಿ, ಕೊಡಗೇಹಳ್ಳಿ, ನಾದೇನಹಳ್ಳಿ, ಲಿಂಗನಹಳ್ಳಿ ಗ್ರಾಮಗಳ ಅನ್ನದಾತರು ಈಗ ಧರಣಿಯನ್ನು ಮಾಡ್ತಾ ಇದ್ದಾರೆ. ನೋಡಿ, ಈಗ 3-4 ಕೋಟಿ ರೂಪಾಯಿ ಎಕರೆಗೆ ಅವರು ಡಿಮ್ಯಾಂಡನ್ನು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ 60ರಿಂದ 80 ಲಕ್ಷ ಇದೆ ಪರ್ ಎಕರೆ ಸದ್ಯಕ್ಕೆ ರೇಟ್ ಇರೋದಲ್ಲಿ. 1 ಕೋಟಿ ಅನ್ಕೊಂಬಿಡೋಣ ನಾವು, 80 ಲಕ್ಷ ಹತ್ತಿರ ಅಂದರೆ 1 ಕೋಟಿ. ನೀವು ಕಾಲ ಬದಲಾದಂತೆ ದರಗಳು ಕೂಡ ಬದಲಾಗ್ತಾ ಇರ್ತವೆ. ಒಂದು 30-40 ಸೈಟ್ ತೊಗೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಬೆಂಗಳೂರು ಸುತ್ತಮುತ್ತ. ಅಂಥದ್ರಲ್ಲಿ ನೀವು ಎಕರೆಗಟ್ಟಲೆ ಭೂಮಿಯನ್ನು ಸ್ವಾಧೀನ ಮಾಡ್ಕೊಳ್ತೀರಿ ಅಂತ ಹೇಳಿದ್ರೆ ಅಲ್ಲಿ ಅವ್ರು ಕೇಳಿದಷ್ಟು ಹಣ ಕೊಡಲೇಬೇಕು. 5 ಕೋಟಿ ಕೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಒಂದು 3 ಕೋಟಿ 4 ಕೋಟಿ ಈ ಥರದ್ದು ಯೋಗ್ಯವಾಗಿರುವಂಥ ಭೂಮಿ ಕೊಡ್ತಾ ಇದ್ದಾರೆ. ಭಾಳ ಫಲವತ್ತತೆಯಿಂದ ಕೂಡಿದಂಥ ಭೂಮಿ ಅದು. ದ್ರಾಕ್ಷಿ ಬೆಳೀತಾ ಇದ್ದಾರೆ ಆ ಭಾಗದಲ್ಲಿ, ಬಾಳೆಯನ್ನು ಬೆಳೀತಾ ಇದ್ದಾರೆ. ಇಷ್ಟು ವರ್ಷಗಳಿಂದ ಕಣ್ಣಲ್ಲಿ ಕಣ್ಣಿಟ್ಟು ಆ ಭೂಮಿನ ನೋಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ನೀವು ಏಕಾಏಕಿ ಈಗ ಹೋಗಿ ಅಲ್ಲಿ ಏನೋ ಒಂದು ಕಂಪ್ನಿ ಓಪನ್ ಮಾಡ್ತೀವಿ ನಾವು, ಬೇರೆ ವಿದೇಶದ ಕಂಪ್ನಿಯೊಂದಿಗೆ ನಾವು ಕೈ ಜೋಡಿಸ್ತೀವಿ ಅಂತೇಳಿ ಸರ್ಕಾರ ಹೇಳುತ್ತೆ, ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳುತ್ತೆ. ಉದ್ಯೋಗ ಸೃಷ್ಟಿ ಮಾಡೋದು ನಾವು ಕಂಡಿದ್ದೀವಿ.
ಸ್ಥಳೀಯರಿಗೆ ಆದ್ಯತೆ ಕೊಡಲ್ಲ, ಅಲ್ಲಿ ಹೊರ ರಾಜ್ಯದವ್ರಿಗೆ ಆದ್ಯತೆ ಕೊಡ್ತೀರಿ ಗೊತ್ತಿದೆ. ಅದು ಹೋಗಲಿ, ಅವ್ರು ಕೇಳುವಂತಹ ದರವನ್ನಾದರೂ ಕೂಡ ನೀವು ಕೊಟ್ಟರೆ ರೈತರಿಗೆ ಅನುಕೂಲ ಆಗುತ್ತೆ ಅಷ್ಟೇ. ಇವರು ಕೈಗಾರಿಕಾ ಸಚಿವರು ಹೇಳಿದ್ರು, ಇಲ್ಲ ನಿಮ್ಮ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಅವ್ರ ಬೋರ್ಡ್ ಮೀಟಿಂಗಲ್ಲಿ. ಈ ಬಗ್ಗೆ ಮಾತನಾಡಲಿಕ್ಕೆ ದೊಡ್ಡಬಳ್ಳಾಪುರದ ರೈತರಿದ್ದಾರೆ, ರಮೇಶ್ ಕೋನಘಟ್ಟ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ಈಗ ನೀವು ಜಮೀನನ್ನು ಕೊಡಲಿಕ್ಕೆ ಮುಂದಾಗಿದ್ದೀರಾ ಅಥವಾ 4 ಪಟ್ಟು ರೇಟ್ ಬಂದ್ರೆ ಅಷ್ಟೇ ಕೊಡುವಂಥ ಆಲೋಚನೆ ನಿರ್ಧಾರ ಮಾಡಿದ್ದೀರಾ, ಹೇಗೆ? ಸರ್ ಇಲ್ಲ, ನಮ್ಗೆ ನಮ್ಮ ಹತ್ರ ಅವರು ಯಾವುದೇ ರೀತಿ ಮಾನದಂಡ ಉಪಯೋಗಿಸಿ ಅಥವಾ ಮಾನದಂಡ ಬಳಸಿ ನಮ್ಮನ್ನೇನು ಕೇಳದೆ ಅವರಾಗ ಅವರೇ ರೈತರ ಒಪ್ಪಿಗೆನೇ ಇಲ್ಲದೆ ನಮ್ಗೆ ಫೈನಲ್ ನೋಟಿಸ್ ಕೊಟ್ಟವ್ರೆ. ಆದ್ರೆ ನಾವು ಕೊಡಲ್ಲ ಅಂತ 1000 ಸರಿ, ನಾನು 99% ನಾವು ಕೊಡಲ್ಲ ಅಂತಾನೆ ಫಸ್ಟ್ ನೋಟಿಸ್ ಅಲ್ಲೇ ಬರ್ದಿದ್ರು ರೈತರೆಲ್ಲ ಹೋಗಿ. ಓಕೆ, ಬರ್ದಿದ್ರು ಸಹ ನಮ್ಮ ನೋಟಿಸ್ ಮೇಲೆ ನೋಟಿಸ್ ಮೇಲೆ ಆಮೇಲೆ ಸಭೆ ಮಾಡಿದಾಗ ಸಭೆ ವಿಫಲ ಮಾಡಿದ್ವಿ. ನನ್ನ ಯಾವ ಸಭೆಗೆ ಹೋಗ್ಲಿಲ್ಲ. ಅವತ್ತು ಅವರೇ ಬೋರ್ಡ್ ಹಾಕಿ ಸಭೆ ವಿಫಲ ಮುಂದೂಡಲಾಗಿದೆ ಅಂದ್ರು. ಅದ್ ನಿಲ್ಸ್ಬಿಟ್ಟು ಮತ್ತೆ ರೇಟ್ ಕರೆದ್ರು. ರೇಟ್ ಕರೆದಾಗೂ ನಾವು ರೇಟ್ಗೂ ಒಪ್ಲಿಲ್ಲ. ಅವತ್ತು ಸಭೆ ವಿಫಲ ಆಯ್ತು, ಬಂದ್ಬಿಟ್ವಿ. ಮತ್ತೆ ಫೈನಲ್ ನೋಟಿಸ್, ನೀವು ದುಡ್ಡು ತಗೊಳ್ರಿ, ಬಂದು ನೀವು ನಾವೊಂದೆಲ್ಲ ಅಕ್ವೇಷನ್ ಮಾಡ್ಕೊಂಡ್ಬಿಟ್ಟಿದೀವಿ, ನೀವು ಇಷ್ಟ ರೇಟ್ ಮಾಡಿದೀವಿ, ಬಂದು ತಗೊಂಡ್ ಹೋಗ್ರಿ ಅಂತ ಹೇಳ್ತಾವ್ರೆ. ನಾವು ಧರಣಿ ಹೂಡಿ ಕೂತಿದ್ವಿ ಸರ್ ಜಮೀನಲ್ಲೇ. ಅಲ್ಲ, ಮತ್ತೆ ಕೆಲವೊಬ್ಬರು ರೈತರು ಒಪ್ಕೊಂಡಿದ್ದಾರೆ ಅಂತಲ್ಲ ಸರ್ ಈಗ ಜಮೀನು ಕೊಡ್ಲಿಕ್ಕೆ? ಇಲ್ಲ ಸರ್, ಯಾರು ಒಪ್ಕೊಂಡಿಲ್ಲ. ಈಗ ಮೊನ್ನೆ CO ಸಾಹೇಬ್ರ ಹತ್ರ ಹೋಗಿ ಮೀಟಿಂಗ್ ಕರೆದಿದ್ರು ಮೊನ್ನೆ 25ನೇ ತಾರೀಕು. ಅವತ್ತು ಎಲ್ಲ ಒಗ್ಗಟ್ಟಾಗಿ ಬಂದಿದ್ವಿ. ಅದಕ್ಕೆ ಮಂಗಳವಾರ ಮತ್ತೆ ಬುಧವಾರ ನಮ್ಮನ್ನೇನೋ ಮೀಟಿಂಗ್ ಕರೀತಾರಂತೆ, ಹೋಗಿ ಬರ್ತೀವಿ, ಏನ್ ಹೇಳ್ತಾರೆ ನೋಡೋಣ. ಅದೇ ಈಗ ನೀವು ರೈತರೇನಿದ್ದೀರಿ, ಅದೇ ಕೃಷಿಯನ್ನ ಅವಲಂಬಿಸಿದ್ದೀರಿ ಅಲ್ವಾ ಸರ್? ಅದೇ ಭೂಮಿಯನ್ನ ನಂಬ್ಕೊಂಡು ಬದುಕ್ತಾ ಇದ್ದೀರಿ. ಇವರು ಕೊಡುವಂತಹ ದರಗಳೇನಿದಾವೆ ಅದೆಷ್ಟೇ ಇರಲಿ ಸರ್, ಈಗ ನಿಮ್ಮ ಪಟ್ಟನ ನೀವು ಯಾವುದೇ ಕಾರಣಕ್ಕೆ ಬಿಡೋದಿಲ್ವಾ ಹಾಗಾದ್ರೆ? ಇಲ್ಲ ಸರ್, ಬಿಡೋದಿಲ್ಲ. ಅಲ್ಲ, ಇವರು ಹೇಳೋದೊಂದು ಮಾಡೋದೊಂದು ಸರ್. ಆರಂಭದಲ್ಲಿ ಇವರು ತಮಗೆ ಭರವಸೆ ಕೊಡ್ತಾರೆ, ನಿಮ್ಮ ಮನೆಯವ್ರಿಗೆ ಒಂದು ಉದ್ಯೋಗ ಕೊಡ್ತೀವಿ, ನಾವು ಸೈಟ್ ಕೊಡ್ತೀವಿ, ಮನೆ ಕೊಡ್ತೀವಿ ಅಂತ ಹೇಳಿ. ಕೊನೆ ಕ್ಷಣದಲ್ಲಿ ಅದು ಯಾವುದು ಆಗೋದಿಲ್ಲ ಸರ್, ಅದು ವಿಳಂಬ ಮಾಡ್ತಾರೆ ಪರಿಹಾರ ಕೊಡ್ಲಿಕ್ಕೆ. ಹೌದು, ವಿಳಂಬ, ಪರಿಹಾರ ಕೊಡಕ್ ವಿಳಂಬ, ಮನೆ ಒಂದ್ ಕೆಲಸ ಅಂತಾರೆ, ಆಮೇಲೆ ನಿಮ್ಗೊಂದು ಜಾಗ ಬಿಡ್ತೀವಿ ಅಂತಾರೆ, ನಿಮ್ ಸೈಟ್ ಕೊಡ್ತೀವಿ ಅಂತಾರೆ, ಎಲ್ಲಾ ಸುಳ್ಳು ಸರ್ ಅವ್ರು. ಹೌದು, ನಾವ್ ಇದೆಲ್ಲ ಆಕ್ಟ್ಗಳು. ನಾವ್ ಯಾಕಂದ್ರೆ ನಮ್ ಜೊತೆಲ್ಲ ಹುಡುಗರು 100 ಜನ ಹುಡುಗರು ಪ್ರೊಫೆಸರ್ ಇದ್ದಾರೆ, ಲೆಕ್ಚರರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಆಮೇಲೆ MBA ಮಾಡಿದ್ದಾರೆ, CA ಮಾಡಿರೋ ಹುಡುಗ ಇದ್ದಾರೆ. ಎಲ್ಲರೂ ಹೋಗಿ ನಾವ್ ಆಕ್ಟ್ಗಳೆಲ್ಲ ಹಾಕಿ ಮುಂದೆ ಇಟ್ರೆ ನೀವೆಲ್ಲ ನಮ್ಗೆ ಹೇಳ್ಬೇಡಿ, ನಮ್ಮ ಆಕ್ಟ್ ಅಲ್ಲಿ ಏನ್ ಹೇಳ್ತಾರೆ, ನಾವು ನಿಮ್ಮನ್ನೆಲ್ಲ ದಿಕ್ಕತ್ತಿ ಅಂದ್ರೆ ಯಾವುದೇ ರೈತನ ಒಪ್ಪಿಗೆ ನಾವೆಲ್ಲ ಅಪ್ಲಿಕೇಶನ್ ಮಾಡ್ಬೋದು ಅಂದ್ರು. ಅದಕ್ಕೇನ್ ಹೇಳಿದ್ರು ಅದು ಗೊತ್ತು. 5 ಯಾವ್ದು ರೈಲು, ಮತ್ತೆ ಹೈವೇ, ಮತ್ತೆ ಹಾಸ್ಪಿಟ್ಲು, ಮತ್ತೆ ನಮ್ಗೆ ಮಿಲಿಟರಿ, ಇಂಥವಕ್ಕಾದ್ರೆ ಜನಗಳಿಗೆ ಕೇಳದೆ ಅಕ್ವೇಷನ್ ಮಾಡ್ಬೋದು. ಇವ್ರು ಕೊಡ್ತಾ ಇರೋದು ಯಾವುದೋ ಫ್ಯಾಕ್ಟ್ರಿ ಓನರ್ಗಳಿಗೆ, ಕಂಪನಿಗಳಿಗೆ, IT-BT. ಹೌದು, ಕಂಪನಿಗಳಿಗೆ. ಹಂಗಾಗಿ ನಮ್ಮನ್ನ ಕೇಳದೆ ಕೊಡೋಂತ ಮಾನದಂಡ ಇಲ್ಲ ಸರ್ ಇದು. ನಿಜ. ಬಟ್ ಈಗ ನೋಡಿ ಸರ್, ಯಾವುದೇ IT-BT ಕಂಪನಿ ಆಗಿರ್ಬೋದು, ಅವರು ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಲಾಭ ಗಳಿಸ್ಕೋತಾರೆ. ಬಟ್ ಅಲ್ಲಿ ಅದನ್ನ ಮರ್ತೇ ಬಿಡ್ತಾರೆ, ಇದು ಯಾರ ಜಾಗಪ್ಪ, ಯಾರ ಜಾಗದ ಮೇಲೆ ನಾವು ಕಂಪನಿ ಕಟ್ಟಿದ್ವಿ ಅನ್ನೋದು ಮರ್ತು ಬಿಡ್ತಾರೆ ಕೊನೆಗೆ. ಹೌದು ಸರ್, ಈಗ ನಂದು 30 ಎಕರೆ ಜಮೀನು ಹೋಗ್ತಾ ಇದೆ ಸರ್ ನಮ್ದು. ಅದರಲ್ಲಿ ಕೋಳಿ ಫಾರಂ ಇದೆ, ತೆಂಗಿನ ತೋಟ ಇದೆ, 11 ಎಕರೆ ದ್ರಾಕ್ಷಿ ಇದೆ, 1 ಎಕರೆ ಮೀನ್ ಫಾಂಡ್ ಇದೆ. ಆಮೇಲೆ ಈ ಹಸುಳು ಮೇಸೋದಕ್ಕೆ 20 ಹಸು ಮೇಸೋದಕ್ಕೆ ಶೆಡ್, ಮತ್ತೆ ಅದಕ್ಕೆಲ್ಲ ಹಕ್ಕು ರೈನ್ ಗನ್ ಮಾಡ್ತಿದ್ದೀನಿ, ಒಂದ್ 5 ಎಕರೆ. ಇನ್ನು 4 ಎಕರೆನ ತರಕಾರಿ ಬೆಳೆಗೆ ವ್ಯವಸಾಯಕ್ಕೆ ಮಾಡ್ಕೊಂಡಿದ್ದೀನಿ ಸರ್ ನಾನು. ನೋಡಿ, ಇಷ್ಟೆಲ್ಲ ಖರ್ಚು ಮಾಡಿದ್ರಿ ನೀವು ಸರ್. ಅದರಲ್ಲೇ ದೇವಸ್ಥಾನ ಮತ್ತೆ ಅಶ್ವತ್ಥ ಕಟ್ಟೆ, ಆಮೇಲೆ ಜೊತೆಗೆ ನಮ್ಮ ಹಾಗೆ ಇರಿ. ಈ ಬಗ್ಗೆ ಮಾತಾಡಲಿಕ್ಕೆ APTA PCMS ನಿರ್ದೇಶಕರಿದ್ದಾರೆ, ಆನಂದ್ ಅವರು. ಸರ್ ನಮಸ್ಕಾರ. ಹೇಳಿ ಸರ್. ಸರ್, ಈಗ ಅದು ITIR ಪಾರ್ಕ್ದು ಭೂ ಸ್ವಾಧೀನ ಪ್ರಕ್ರಿಯೆದು ರೈತರು ಬಹಳ ವಿರೋಧ ಮಾಡ್ತಾ ಇದ್ದಾರೆ ಸರ್. ಹೌದು. ಈಗ ಸಭೆ ಮಾಡಿದ್ರ, ಈಗ 4 ಪಟ್ಟು ದರವನ್ನ ಕೇಳ್ತಾ ಇದ್ದಾರೆ ಸರ್. ನಾವು ಕೇಳ್ತಾ ಇಲ್ಲ, ಅವರು ಆತರ ಕೆಲವು ಮುಖಂಡರುಗಳನ್ನ ಬೇರೆ ರೀತಿ ಅವ್ರದೇ ಆದ ಮಧ್ಯವರ್ತಿಗಳು ಬಿಟ್ಕೊಂಡು ನಮ್ಗೆ ಜಮೀನು ಬಿಡಲ್ಲ ಅಂತ ನಾವ್ ಹೇಳ್ತಾ ಇದ್ರೆ, ಅವರು ಕೊಡ್ಲಿ ಅನ್ನೋದು ಒಂದು ಗುಂಪನ್ನ ಅವರೇ KDB ಅಧಿಕಾರಿಗಳು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆಯ್ತಾ, ನಾವು ರೈತರು ಒಗ್ಗಟ್ಟಾಗಿ ಹೋಗಿ ಮೊನ್ನೆ KDB ಅಧಿಕಾರಿಗಳು ಮುಂದೆನೆ ಹೇಳಿದಿರಿ ನಾವು ಕೊಡೋದಿಲ್ಲ ಅಂತ. ನೀವು ನಡೆಸಿರೋ ಸಭೆಗಳೆಲ್ಲಾನು ವಿಫಲ ಆಗಿದೆ ಅಂತ ಬಹಿಷ್ಕರಿಸಿದ್ವಿ. ಹೇಳಿ ಸರ್, ಹೇಳಿ. 4 ಪಟ್ಟು ಜಮೀನು ಅಂತ ಅವ್ರು ಬೇಕಾದರೂ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತಾ ಇರೋಂಥದ್ದು ಅದು. ನಿಜವಾದ ರೈತಗಳು ನಾವು ರೇಟ್ ಕೇಳ್ತಾ ಇಲ್ಲ, ನಾವು ಭೂಮಿ ಬಿಡಿ ಅಂತ ಕೇಳ್ತಾ ಇರೋದು.
ಅವ್ರೆಲ್ಲಾ ಕಡೆನೂ KDB ಇದೇ ರೀತಿನೇ ಸೃಷ್ಟಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಉದಾಹರಣೆ ಮೊನ್ನೆ ನಮಗ್ ಮುಂಚೆ ಚಂದ್ರಾಯಪಟ್ಟಣ ಕರೆದಾಗ ರೈತರುಗಳನ್ನು ಒಗ್ಗೂಡಿಸಿ ಒಂದ್ ಕಡೆ ರೈತರನ್ನ ಒಂದ್ ಆಫೀಸಲ್ಲಿ ಹಾಕಿದ್ದಾರೆ, ಕೊಡಲ್ಲ ಅನ್ನೋರ್ನ ಒಂದ್ ಕಡೆ ಹಾಕಿದ್ದಾರೆ. ಆತರ ಸೃಷ್ಟಿ ಮಾಡಿದ್ದಾರೆ. ಅಂದ್ರೆ ರೈತರ ಮಧ್ಯೆನೇ ಇವರು ಒಂದು ಗೊಂದಲ ಸೃಷ್ಟಿ ಮಾಡೋದು, ಗೊಂದಲ ಸೃಷ್ಟಿ ಮಾಡಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅಂದ್ರೆ KIDB ದಿಕ್ಕು ತಪ್ಪಿಸ್ತಾ ಇದ್ದಾರೆ ಇಲ್ಲಿ. ಹೌದೌದು, ಅವ್ರಿಗೆ ಜಮೀನ್ ಬೇಕಾಗಿರೋದ್ರಿಂದ ನಮ್ಮಲ್ಲೇ ಗುಂಪುಗಾರಿಕೆ ಮಾಡಿ ಅವ್ರ ಕಡೆಯವ್ರನ್ನ ಯಾರನ್ನ ಒಂದು 7-8 ಜನ ಮಧ್ಯವರ್ತಿಗಳನ್ನ ಬಿಟ್ಟು ಜಮೀನು ನಾವು ಕೊಡ್ತೀರಿ ಅಂತ ಹೇಳಂತ ಕಾರ್ಯಕ್ರಮ ಆಗೋದು. ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಇಲ್ಲೆಲ್ಲೋ ಬೇರೆ ಕಂಪನಿಗಳ ಕಡೆಯಿಂದ ಜಮೀನುಗಳು ಪರ್ಚೇಸ್ ಮಾಡಿರ್ತಾರೆ. ಅವರು ನಾವು ಕೊಡ್ತೀರಿ ಅಂದಂಗೆ ಹೇಳೋದು ನಮ್ಮ ಸಭೆಗಳಲ್ಲಿ ಬಂದು. ಅವ್ರು ನಿಜವಾದ ರೈತರುಗಳಲ್ಲ. ನಿಜ ನಿಜ ನಿಜ. ನಾವು ಇವತ್ತು 80% ನಾವು ಕೊಡಲ್ಲ ಅಂತಾನೆ ನಾವು ರೈಟಿಂಗ್ ಅಲ್ಲಿ ಲಿಖಿತವಾಗಿ ಬರ್ಕೊಟ್ಟಿದೀವಿ. ಈ ತರ ಇದೆ ಸರ್. ಅಲ್ಲ, ಕೊಡಲ್ಲ ಅಂತಂದ್ರು ಸರ್ ಇವ್ರು ಬೇರೆ ಕಡೆ ಸರ್ಕಾರಿ ಗೋಮಾಳ ಅಥವಾ ಬೇರೆ ಕಡೆ ಜಾಗ ಗುರುತು ಮಾಡ್ಕೊಳ್ಳಿ ಸರ್, ಬಲವಂತವಾಗಿ ಯಾಕೆ ಕಿತ್ಕೊಳ್ಳುವಂಥದ್ದು ಅದು? ಬಲವಂತವಾಗಿ ಅಂತಂದ್ರೆ ಈಗ ನಮ್ದು ಫಲವತ್ತಾದ ಭೂಮಿ, ಅವ್ರು ಏನ್ ಹೇಳ್ತಾರೆ, ನಮ್ಗೆ ಇಂಡಸ್ಟ್ರೀಸ್ ಬರ್ಬೇಕು, ಒಳ್ಳೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು ಅಂತ ಹೇಳ್ತಾರೆ. ಹಂಗಾಗಿ ನಾವು ದೇವನಹಳ್ಳಿಗೆ 15-12 ಕಿಲೋಮೀಟರ್ ಅಲ್ಲಿ ಇರೋಂತ ಜಾಗಗಳು ಫಲವತ್ತವಾಗಿರೋಂತ ನೀರಾವರಿ ಮೂಲ. ಆಮೇಲೆ ನಂದಿ ಬೆಟ್ಟದಿಂದ ಅರ್ಕಾವತಿ ಕುಂಭದತ್ತಿ ನಾಲೆ ಹೋಗುವಂತ ಜಾಗ ಅದು. ಆಮೇಲೆ ಡಿಸಿ ಆಫೀಸ್ ಹತ್ರ ಹೈವೇ ಇದೆ, ಹೈವೇ ಹೋಗಿದೆ. ಬಫರ್ ಝೋನ್ ವ್ಯಾಪ್ತಿಯಲ್ಲಿರಂತ ನಮ್ದು ಜಮೀನು. ಬಂಗಾರದ ಬೆಲೆ ಇದೆ ಈಗಂತೂ ಅಲ್ವಾ ಸರ್? ಹೌದು, ಈಗಂತೂ ನಮ್ ಜಮೀನ್ ಮಾರ್ತೀನಿ ಅಂದ್ರೂ ಅಲ್ಲಿ 8-10 ಕೋಟಿ ಹೋಗುತ್ತೆ, ಒಳಗಡೆ ಒಂದು 5 ಕೋಟಿ ಜಮೀನು ಹೋಗ್ತದೆ. ಆತರ ಅಂತ ಇರಂತ ಜಮೀನುಗಳನ್ನ ಇವರು ಏಕಾಏಕಿ ಯಾರಿಗೂ ಗೊತ್ತಿಲ್ದಂಗೆ 1,50,00,000 ನಾವು ಫಿಕ್ಸ್ ಮಾಡಿದೀರಿ ಅಂತ ಹೇಳ್ತಾರೆ ಮನೆ ಜಿಲ್ಲಾಧಿಕಾರಿಗಳು. ಈಗ ನಿಮ್ಮ ಉಸ್ತುವಾರಿ ಮುನಿಯಪ್ಪನವ್ರು ಅವ್ರ ಗಮನಕ್ಕೆ ತಂದ್ರೆ ಈಗ ಅವರು ಸಭೆ ಮಾಡಿದಾರಂತಲ್ಲ ಸರ್? ಅವರು ಸಭೆ ಚಂದ್ರಾಯಪಟ್ಟಣದ ಮಾಡಿದ್ದಾರೆ. ಹೌದು, ಮಾಧ್ಯಮದವ್ರು ಹೋಗಿ ಕೇಳಿದಾಗ ಇದು ನನ್ನ ಗಮನದಲ್ಲಿಲ್ಲ, ನಾನು ತೊಳ್ಕೊಂಡು ಹೇಳ್ತೀನಿ ಅಂತ ಹೇಳಿದ್ದಾರೆ. ಇದುವರೆಗೂ ಅವರು ಏನು ಸ್ಪಷ್ಟಪಡಿಸ್ಲಿಲ್ಲ. ಅವರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಓಕೆ ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ. ನೋಡಿ, ಇಲ್ಲಿ ಚಂದ್ರಾಯಪಟ್ಟಣ ಅಂತ ಇದೆ, ಅಲ್ಲಿ ಕೇವಲ ಈ 4 ಹಳ್ಳಿಗಳಷ್ಟೇ ಅಲ್ಲ, ಅಲ್ಲಿ 10 ಹಳ್ಳಿಗಳು ಕೂಡ ಇದ್ದಾವೆ. ಭೂಮಿ ಕೊಡೋಕೆ ಕೆಲವೊಬ್ಬರು ಮುಂದಾಗ್ತಿದ್ದಾರೆ, ಕೆಲವೊಬ್ಬರು ಮುಂದಾಗ್ತಾ ಇಲ್ಲ. ಸರ್ಕಾರ ನಾವು 70-80 ಲಕ್ಷ ಕೊಡ್ತೀವಿ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ಹೇಳ್ತಿದ್ದಾರೆ ನಮ್ಮದು ಬಂಗಾರದ ಬೆಲೆ, ನಮ್ಮದು ಭೂಮಿಗೆ 8-10 ಕೋಟಿ ಮಾರಾಟ ಆಗುತ್ತೆ ಪರ್ ಎಕರೆಗೆ ಅಂತ ಹೇಳ್ತಿದ್ದಾರೆ. ಬಟ್ ಪರಿಹಾರ ಅನ್ನೋದಕ್ಕಿಂತ ಈಗ ನೀವು ಭೂಮಿ ಬೇಕು ಅಂತ ಬಂದಿದ್ದೀರಿ, ಯಾವುದೋ IT-BT ಕಂಪ್ನಿ ಬಂಡವಾಳ ಹೂಡಿಕೆ ಅಂತ ಹೇಳ್ತಾ ಇದ್ದೀರಿ. ಏನೇ ಆಗಲಿ ರೈತರನ್ನ ವಿಶ್ವಾಸಕ್ಕೆ ಮೊದಲು ತೆಗೆದುಕೊಳ್ಳಿ. ಬಲವಂತವಾಗಿ ಅವ್ರನ್ನ ನೀವು ಯಾಮಾರಿಸಿ ಅಥವಾ ಮರಳು ಮಾಡಿ ಅವರಿಂದ ಜಮೀನನ್ನು ಕಿತ್ಕೊಂಡು ಅವ್ರಿಗೆ ಇಂತಿಷ್ಟು ಪರಿಹಾರ ಕೊಟ್ಟು ಕೈ ತುಳಿದುಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ. ಕಾದು ನೋಡೋಣ ಈ ಬೆಳವಣಿಗೆ ಏನಾಗುತ್ತೆ ಅಂಥೇಳಿ. ಆದರೆ ಇದು ರೈತರ ಒಂದು ಸಮಾಧಿ ಕಟ್ಟುವಂತಹ ಸ್ಥಳ, ಅಂದರೆ ರೈತರ ಸಮಾಧಿ ಕಟ್ಟುವಂಥ ಪ್ರಯತ್ನ ಸರ್ಕಾರದಿಂದ ಆಗ್ತಿದೆ ಅನ್ನುವಂಥ ಆರೋಪವನ್ನು ಅಲ್ಲಿ ಅನ್ನದಾತರು ಮಾಡ್ತಾ ಇದ್ದಾರೆ. ಕಾದು ನೋಡ್ತೀವಿ ಈ ಬೆಳವಣಿಗೆ ಎಲ್ಲಿಗೆ ಬರುತ್ತೆ ಅಂತ.